ದಿಸ್ ಕುದುರೆಮುಖ. ಆಗಲೇ ನಾನು ಜೋರಾಗಿ ಕೂಗಿದೆ ಇಲ್ಲಿ, ಆದರೆ ಕೂಗಬಾರ್ದು ಅಂತ ಗೈಡು ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ಪ್ರಾಣಿಗಳೆಲ್ಲ ಇರುತ್ತೆ, ಸೊ ಕೂಗಬೇಡಿ, ಒಳ್ಳೇದಲ್ಲ ಅಂತ. ಇವಾಗ ಸ್ವಲ್ಪ ಕುದುರೆಮುಖ ಹೈಕ್ ಮಾಡುವಾಗ ಇದೊಂದು ಪಾಯಿಂಟ್ ನೆನ್ಪಿಟ್ಬೇಕು. ಪೀಕ್ ಹತ್ರ 1:30 ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ ಗೈಡ್ ಹೇಳ್ತಾರೆ. 1:30 ಒಳಗಡೆ ರೀಚ್ ಆಗಿಲ್ಲ ಅಂದರೆ ಯಾವ ಹತ್ರ 1:30 ಅಷ್ಟೊತ್ತಿಗೆ ರೀಚ್ ಆಗಿರ್ತಾರೋ ಅಲ್ಲಿಂದ ವಾಪಸ್ ಇಟ್ಕೊಂಡ್ಬಂದ್ಬಿಡ್ತಾರೆ ಬೇಸಿಗೆ. ಸೊ ಇದೊಂದು ನೆನ್ಪಿಟ್ಕೋಬೇಕು. ಇಲ್ಲಿ ಆಲ್ಮೋಸ್ಟ್ ಒಬ್ಬನೇ ಹೋದೆ. ಮುಂದೆಗಡೆ ನನ್ನ ಫ್ರೆಂಡ್ಸ್ ಹೋಗಿದ್ರು, ಹಿಂದೆಗಡೆ ಒಬ್ಬ ಇದ್ದ. ನಾನು ಮುಂದೆಗಡೆ ಎರಡನ್ನ ಕ್ಯಾಚಪ್ ಮಾಡಬೇಕು ಅಂತ ಫಾಸ್ಟಾಗಿ ಹೋಗ್ತಿದ್ದೆ. ಥ್ರೂಔಟ್ ಹೈಕ್ ಜರ್ನಿಯಲ್ಲಿ ಸ್ವಲ್ಪ ಕಾಡು ಸಿಗುತ್ತೆ, ಸ್ವಲ್ಪ ಮೌಂಟೇನ್ ರೀಜನ್ ಸಿಗುತ್ತೆ, ಸ್ವಲ್ಪ ಇನ್ಕ್ಲೈನ್ ಕೂಡ ಇರುತ್ತೆ. ಮೇಲೆಗಡೆ ಹತ್ತುವಾಗ ಬರೋವಾಗ ಫುಲ್ ಡೌನ್ ಡಿಕ್ಲೈನ್ ಆಗುತ್ತೆ, ಸ್ವಲ್ಪ ಸ್ಲಿಪ್ಪರಿ ಕೂಡ ಇರುತ್ತೆ. ನೋಡ್ಕೊಂಡು ಬರಬೇಕು ವಾಪಸ್ ಬರೋವಾಗ. ಯಾವ ಕಡೆ ನೋಡಿದ್ರು ಫುಲ್ ಗ್ರೀನರಿ ಇದೆ. ಮೌಂಟೇನ್ ರೀಜನ್ ಆಚೆ ಬಂದರೆ, ಒಳಗಡೆ ಕಾಡಲ್ಲಿ ಹೋದರೆ ಫುಲ್ ಗ್ರೀನರಿ ಇದೆ. ವ್ಯೂ ಮಾತ್ರ ಸೂಪರಾಗಿ ಕಾಣಿಸ್ತಿತ್ತು. ಎಲ್ಲಿ ನೋಡಿದ್ರು ಮೌಂಟೇನ್ಸ್. ಎಲ್ಲೂ ಲೀಚಸ್ ಏನೂ ಸಿಗಲಿಲ್ಲ ನಮಗೆ. ಆದರೂ ಸ್ವಲ್ಪ ಸಾಲ್ಟು ಮತ್ತು ಟರ್ಮರಿಕ್ ಎತ್ಕೊಂಡು ಹೋಗಿದ್ವಿ. ಈ ಕೊಟ್ಟ ಗೈಸ್ Gunashikar, Pranav and Varun are just ahead. They're going to catch up in 1 minute. ನಮ್ಮದು ಬ್ಯಾಂಗ್ಳೂರು ಸಿಟಿ ಇಲ್ಲ, ನಾವೆಲ್ಲ ಸಿಟಿಯಿಂದನೇ ಬಂದಿದ್ದು, ಆದರೆ ನಂದು ಹಳ್ಳಿ ಉಂಟು. ಸುಮ್ಮನೆನಪ್ಪ, ಅಬ್ರಾರ್ ಹತ್ರ ಬಿಟ್ಬಿಟ್ಟು ಬಾಯಿಗೆ ಬರ್ತಾಯಿದ್ದಂತೆ. ಅಬ್ರಾರ್ ಇವ್ರ ಹತ್ರ ಇದ್ದಾರೆ ಗೈಡ್ ಜೊತೆ, ನೋಡ್ಕೊಂಡು ಬಂದಿದ್ದು ನಾನು ಮುಂದೆಗೆ. ಅಬ್ರಾರ್ನಲ್ಲಿ ಸೇಫ್ ಗಾರ್ಡ್ ಮಾಡಿಬಿಟ್ಟು ಬಂದಿದ್ದು ಮುಂದೆಗೆ. ನಾನಂದೆ, ಅಬ್ರಾರ್ ಎಲ್ಲರೂ ಬಿಟ್ಬಿಟ್ಟು ಹೋಗ್ತಾರೆ, ನಾನೇ ನಿನ್ನ ಜೊತೆ ಇರೋದು, ನನ್ನೇ ಬೈತೀಯ ನೀನು ಅಂತಂದೆ. ಆಯ್ತು ಅಂದ. ಇದಕ್ಕೆ ಬಂದೆ. ನಾನು ಬಂದೆ ಮುಂದಕ್ಕ, ಸ್ವಲ್ಪ ತಿದ್ದೆ ಹಿಂದ್ಗಡೆ, ಹಂಗೆ ಬೋರ್ ಹೊಡೆದು ಮುಂದಕ್ಕೆ ಬಂದೆ. ಸರಿ ಅಂತ ಧನುಷ್ ನೋಡ ಎಲ್ಲರೂ ಬಿಟ್ಟು ಹೋಗಿದ್ದಾರೆ, ನಾನೇ ಏನಾದ್ರು ನೀನೇನು ಇವನೇ ಇದ್ನಲ್ಲ ಮುಳ್ಳಯ್ಯನಗಿರಿ ಅಂತ ಹೇಳಲಿಕ್ಕೆ ಬಿಟ್ಬಿಟ್ಟು ಬಂದ. ಗೈಡ್ ನಾನು ನೋಡಿದೆ, ಗೈಡ್ ಬರ್ತಾ ಇದ್ದ ಹಿಂದೆ, ಫುಲ್ಲು ಬೇಗ ಬಂದ್ಬಿಟ್ಟೆ ಮುಂದೆ. ಆಮೇಲೆ ಮಾತಾಡಿಲ್ಲ ಅಂದ್ರೆ ವಾಯ್ಸ್ ಓವರ್ ಕೊಟ್ಕೊಳೋಣ. ಏನು ಮಾತಾಡಿ ಏನು ಮಾತಾಡ್ಬೇಕಲ್ಲ, ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ದೀನಿ, ಏನೇನು ಮಾಡಬೇಕು. ಮಸ್ತ್ ಮಜಾ ಬಂತು ಅಲ್ಲಿಂದ ಬರೋವಾಗ. ಒಬ್ಬನೇ ಓಡಿ ಬೇಗ ನಡಿಲಿಕ್ಕೆ ಒಂದು ಅಭ್ಯಾಸ ಇದ್ದೆ. ಇದು ನೋಡಿ ಸೂಪರ್ ಆಗಿದೆ ಜರಿಯಲ್ಲಿ.
ಶುದ್ಧ ಬಾಯ್. ಮೆಲ್ಲಿಗೆ ನಡೀರಪ್ಪ, ಇಲ್ಲಿ ಪರವಾಗಿಲ್ಲ. ಅಕ್ಕಿ ಕರಿತೈತೆ ನೋಡು ವರುಣ್, ನಿನ್ನ ಗೊತ್ತಿಲ್ಲ. ವೇವ್ ಮಾಡು ಗುಣಶೇಖರ್, ವೇವ್ ಮಾಡು. ಏನಿಲ್ಲಪ್ಪ, ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಹೋಗಬೇಡಿ. ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್ ನೀವು. ಅವು ಬೇಗ ಬೇಗ ದಾರಿ ಸಾಕ್ಬಿಡುತ್ತೆ. ಏಯ್ GM ವರುಣ್ನ ನಂಬಿರ್ಲಿಲ್ಲ ನಾನು. ಏನು GM ವರುಣ್ ಮಾಡ್ತಾನೆ ಅಂತ ಇಷ್ಟು ಫಾಸ್ಟ್ ಆಗಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಜಿಮ್ಗೆ ಹೋಗಿ ಸ್ವಲ್ಪ ಬಂದಿದೆ. ವರುಣ್ ಕಮ್ಮಿ ಮಾಡ್ತಾ ಇದ್ದೀನಿ. ಕಡಿಮೆ ಆಗಿದೆ ನಿಮಗೆ. ನಿನ್ ಥರ ಹೋಗ್ಬಿಟ್ಟಿದೆ. ಇಲ್ಲೇನಾ ಊಟ ಕಡಿಮೆ ಅಂತೂ ಅಷ್ಟು ಮಾಡಿಲ್ಲ. ಹಾ, ಬೆಳಗ್ಗೆ ತಿಂದೇ ಇಲ್ವಲ್ಲೋ ಸರಿಯಾಗಿ, ಬರೀ 3 ಪೂರಿ. ನಂಗೆ ಪಲಾವ್ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ. ಯಾವಾಗ ನೋಡ್ರು ನೀನು ಟ್ರಿಪ್ ನಾನು ಡ್ರೈವಿಂಗ್ ಹೋಗೋದು ಮಾತ್ರ ಹಂಗೆ. ದೂರ ಅನ್ಸುತ್ತೆ. ಅಷ್ಟು ನೋಡಿದ್ರು ಇದು ಇದಾಗ್ತಿದೆ, ಗ್ಲೋಯಿಂಗ್ ಆಗ್ತಿದೆ. ಮಾಯ್ಶ್ಚರ್ ಎಲ್ಲ ಸನ್ಶೈನ್ ಮಾಯ್ಶ್ಚರ್ಗೆ ಇಟ್ಟು ಮಾಡ್ತಿದೆ. Going to bed early, eating the right shit. This last week, that internal voice I put on tape. Sounds like a ಕನ್ನಡ ಮರ್ತೋಗ್ಬಿಟ್ಟಿದೆ. ಟ್ರೆಕ್ಸ್ ಬಂದು ಇಳಿದ್ಬಿಟ್ಟು ಇಳಿಯೋದನ್ನ ಹತ್ತೋದು ಅಂತ ಹೇಳ್ತೀಯ. tape yourself. Listen to what kind of bitch you're being. Stay home. ಏನು ಎರಡು ಮಾತ್ರ ದೊಡ್ಡದಿಲ್ಲ. ರಿವರ್ ಕ್ರಾಸಿಂಗ್ ಅರ್ಥವೇ ಆಗ್ತಿಲ್ಲ. ಕನ್ಫ್ಯೂಸ್ ಆಗ್ತಾ. ಅದೇ ಅದು ಸೇಮೇ ಬಾ ಎರಡು ಮೆಟ್ರೋ ಪಾರ್ಕಿಂಗ್ ತರ ಇದೆ. ನೀನು ಆ ಕಡೆಯಿಂದ ಬಾ. ತುಂಬಾ ಬಿಸಿಲು. ಹೌದೌದು. ಫೋಟೋ ಹಿಡಿಯಕ್ಕಾಗುತ್ತಾ? ಅದೇ ನಾನು ಬಿಸಿಲು ಎಲ್ಲಿ ಬರುತ್ತೆ ಜೀನಿಯಸ್ ವರುಣ್, ಜೀನಿಯಸ್. ಎಲ್ಲೋ ಇರ್ಬೇಕಾಗಿತ್ತು ವರುಣ್, ನೀನು ನಾಸಾದಲ್ಲಿ ಇರ್ಬೇಕಾಗಿತ್ತು. ಇದೆಲ್ಲ ಗೊತ್ತಿದೆ ನಿಂಗೆ, ಸನ್ ರಿಫ್ಲೆಕ್ಷನ್ ಎಲ್ಲ. ನೋಡಲ್ಲ, ರೋಡ್ ಕಾಣ್ತಿದೆ. ಅಲ್ಲಿ ಓಡಾಡ್ತಾ ಇದ್ದಾರೆ ನೋಡ್ರು. ಓ, ವಿ ಆರ್ ಆಲ್ಮೋಸ್ಟ್ ದೇರ್ ಬಾಯ್. ಅದೇ ತಾನೇ ಅಂದಿದ್ದು. ಅಲ್ಲೇ ಇರೋದು ಸ್ಟೀಪ್ ಇದಿರೋದು, ಇನ್ಕ್ಲೈನ್ ಇರೋದು ನೋಡಿ. ಬಿಸಿಲು ಬಿಸಿಲು ಇಲ್ಲ ಅಂದ್ರೆ ಆರಾಮಾಗಿ ಓದ್ಬೋದು. ಇನ್ನ ಸ್ವಲ್ಪ ಬೇಗ ಬರ್ಬೇಕಾಗಿತ್ತಂತನಾ? 6 ಗಂಟೆ ಪಕ್ಕ. 6:30 ಆದ್ರು. 5 ಗಂಟೆ 6 ಗಂಟೆ ಬಿಡ್ತಾನೆ ಇಲ್ಲ ದಾರಿ. ಒಬ್ರು ಎಲ್ಲಿ ಬಿಟ್ಬಿಟ್ಟು ಹೊರಟೋಗ್ತೀರಿ ಅಂತ. ಸೇಮ್ ನಂಗೂ ಬಿಟ್ಟಿಲ್ಲ ಅವನು. ರೆಸಿಸ್ಟ್ ಮಾಡ್ದ ಸ್ವಲ್ಪ. ನಂಗೂ ಬಿಟ್ಟಿಲ್ಲ.
ಹಿಂದೆ ಅವ್ರ ಜಾಗ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಆದರೂ ಅಬ್ರಾಡ್ ಸ್ವಲ್ಪ ಅಜೀಬ್ ಆಗಿರುತ್ತೆ ಸರಿಯಾಗಿ. ಪ್ರಣವ್ ಕುಚಿಕ್ಕುನೇ ಬಿಟ್ಬಿಟ್ಟು ಹೊರಟೋದ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡಿರ್ತಾನೆ. ಏನು ಮೆತ್ಕೊಳಲ್ಲ ತಾನೇ ಇದು ಬಟ್ಟೆಗೆ.